Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಮಲೇ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲಿದೆ ಅಂತ. ಸೊ ಇವತ್ತು ನಾನೊಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಐ ನೋ ನಾನು ಈ ನಡುವೆ ಜಾಸ್ತಿ ಸ್ವಲ್ಪ ಬ್ಯೂಟಿ ಟಿಪ್ಪು ಹೆಲ್ತ್ ಟಿಪ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಬಿಕಾಸ್ ನಾನು ಟ್ರೈ ಮಾಡ್ತಾ ಇದ್ದೀನಿ, ನನಗದು ರಿಸಲ್ಟ್ ಬರ್ತಾ ಇದೆ. ಸೊ ಅದಕ್ಕೆ ವೈ ನಾಟ್ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬಾರ್ದು, ಸೊ ಯೂಸ್ಫುಲ್ ಆಗುತ್ತೆ ಅಂಥೇಳಿ. ಸೊ ಆ ಬೇಸಿಸ್ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ರಿಸಲ್ಟ್ ಬರೋದ್ರಲ್ಲಿ ನಿಮ್ಮ ಹತ್ರ ನಾನೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ? ಸೊ ಹಾಗೆ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಬ್ಯೂಟಿ ಟಿಪ್ ಏನು ಅಂತ ಹೇಳಿ ನಿಮ್ಮ ಹತ್ರನೂ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ದ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ಬ್ಯೂಟಿ ಟಿಪ್ ಏನು ಅಂತಂದರೆ ಇಟ್ಸ್ ರಿಲೇಟೆಡ್ ಟು ಫೇಸ್ ಸ್ಕಿನ್, ಓಕೆನಾ? ಸೊ ಏನು ಅಂತಂದರೆ ಯೂಶ್ವಲಿ ನಾವೆಲ್ಲನೂ ಏನು ಮಾಡ್ತೀವಿ, ಸ್ಕಿನ್ ಎಲ್ಲ ತುಂಬ ಡ್ರೈ ಆದಾಗ ಅಥವಾ ಗ್ಲೋ ಇಲ್ಲದೆ ಇರಬೇಕಾದ್ರೆ, ಸೊ ಪಿಗ್ಮೆಂಟೇಷನ್ ಬರಬೇಕಾದ್ರೆ, ತುಂಬ ಜಾಸ್ತಿ ಆಯಿಲಿ ಸ್ಕಿನ್ನು ಅಥವಾ ಏನೋ ಒಂಥರ ಮುಖ, ನಾವು ಎಷ್ಟೇ ಆ್ಯಕ್ಟಿವ್ ಆಗಿದ್ರೂ ಮುಖ ಅಷ್ಟು ಚೆನ್ನಾಗಿ ಕಾಣಿಸಿರಲ್ಲ. ಸೊ ಇದಕ್ಕೆಲ್ಲ ಆಬ್ವಿಯಸ್ಲಿ ನಾವು ಏನಾದರೂ ಒಂದು ಪ್ಯಾಕ್ನ ನಾವು ಯೂಸ್ ಮಾಡಿರ್ತೀವಲ್ಲ. ಸೊ ಆಚೆ ಕಡೆ ನಾವು ಪಾರ್ಲರ್ಗೆ ಹೋಗಿ ಏನಾದರೂ ಕ್ಲೀನಪ್ ಮಾಡಿಸ್ತೀವಿ ಅಥವಾ ಏನಾದರೂ ಫೇಶಿಯಲ್ ಮಾಡಿಸ್ಕೊಳ್ತೀವಿ, ಅಥವಾ ಮಾರ್ಕೆಟಲ್ಲಿ ಏನು ಸಿಗುತ್ತೆ ಅದು ಫೇಸ್ ಪ್ಯಾಕ್ನ ಅದನ್ನೆಲ್ಲ ಯೂಸ್ ಮಾಡ್ತೀವಿ ಗ್ಲೋ ಬರೋದಕ್ಕೆ. ಎಸ್, ಅಫ್ಕೋರ್ಸ್ ಇನ್ಸ್ಟೆಂಟಾಗಿ ಕೊಡುತ್ತೆ, ಬಟ್ ಅದು ಸ್ವಲ್ಪ ಕೆಮಿಕಲ್ ಪ್ರಾಡಕ್ಟ್ ಅಲ್ವಾ. ಸೊ ಪ್ರಿಸರ್ವೇಷನ್ ಹಾಕಿರ್ತಾರೆ, ಕೆಮಿಕಲ್ಸ್ ಇರುತ್ತೆ, ಒಂದು ಸ್ವಲ್ಪ ಲೇಟ್ರ್ ಆನ್ ನಿಧಾನವಾಗಿ ನಮ್ಗೆ ಏಜ್ ಆಗ್ತಾ ಅದೆಲ್ಲ ಮುಖದ ಮೇಲೆ ರಿಫ್ಲೆಕ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿ ಒಂದು ಬೆಸ್ಟ್ ಟಿಪ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಯೂಶ್ವಲಿ ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೀವು ನೋಡ್ತಿರ್ಬೋದು, ನಾನು ಹಿಮಾಲಯ ಪ್ರಾಡಕ್ಟ್ದು ಫೇಸ್ ಪ್ಯಾಕ್ನ ನಾನು ಯೂಸ್ ಮಾಡ್ತಿದ್ದೆ, ಇಲ್ಲ ಅಂತಿಲ್ಲ. ಆ್ಯಂಡ್ ಲೇಟ್ರ್ ಆನ್ ನಿಧಾನವಾಗಿ ನಾನೆಲ್ಲ ನಿಧಾನವಾಗಿ ಒಂದೊಂದೇ ಏನೆಲ್ಲ ಕೆಮಿಕಲ್ ಪ್ರಾಡಕ್ಟ್ಸ್ ಇದೆ ಅದನ್ನು ನಿಧಾನವಾಗಿ ಕಟ್ ಡೌನ್ ಮಾಡ್ತಾ ಬಂದೆ. ಸೊ ಒಂದು ನನಗೆ ತುಂಬಾ ಯೂಸ್ಫುಲ್ ಆಗಿದ್ದಂಥದ್ದು ಫೇಸ್ ಪ್ಯಾಕ್ ಏನು ಅಂತಂದರೆ, ಸೊ ಯೂಶ್ವಲಿ ಎಸ್ ಸ್ಕ್ರಬ್ಬು, ನಾನು ಸ್ಕಿನ್ ಕೇರ್ ಮಾಡೋಕ್ಕಿಂತ ಮುಂಚೆ ಆಯಿಲ್ ಹಾಕಿ ನೀಟಾಗಿ ಮೇಕಪ್ ಹಾಕದೇ ಹೋಗಿರಲಿ ನೀಟಾಗಿ ಆಯಿಲ್ ಹಾಕಿ ಮಸಾಜ್ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ತೀನಿ. ಅದಾದಮೇಲೆ ಸ್ಕ್ರಬ್ ಹಾಕಿ ಫೇಸ್ ವಾಶ್ ಆದಮೇಲೆ ಸ್ಕ್ರಬ್ ಹಾಕಿ ನೀಟಾಗಿ ಸ್ಕ್ರಬ್ ಮಾಡಿ ಅದನ್ನು ವಾಶ್ ಮಾಡಿ ಆದಮೇಲೆ ಸೊ ಈ ಫೇಸ್ ಪ್ಯಾಕ್ನ ನಾನು ಯೂಸ್ ಮಾಡ್ತೀನಿ. ಅದೇನು ಮನೇಲೇ ಹೇಗೆ ನಾವು ಫೇಸ್ ಪ್ಯಾಕ್ನ ಮಾಡ್ಕೋಬೋದು ಅಂತ ನೋಡೋಣ. ಸೊ ನಮಗೆ ಸ್ವಲ್ಪ ಕಡಲೆ ಹಿಟ್ಟು ಬೇಕಾಗುತ್ತೆ, ಬೇಸನ್ ಅಂತ ಏನು ಹೇಳ್ತೀವಿ ಅದು, ಆ್ಯಂಡ್ ಸ್ವಲ್ಪ ಅದಕ್ಕೆ ಮೊಸರು, ಆ್ಯಂಡ್ ನಿಮಗೆ ಅರಿಶಿನ ಪುಡಿ ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಅದು ಸ್ಕಿಪ್ಪು. ಸೊ ಇದನ್ನೆಲ್ಲ ನೀಟಾಗಿ ನಾನು ಅರಿಶಿನ ಹಾಕ್ಕೊಳ್ತೀನಿ ಸ್ವಲ್ಪ. ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಇದು ನಾನು ರೆಗ್ಯುಲರಾಗಿ 1-2 ಮಂತ್ಸಿಂದ ನಾನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಸ್ಕಿನ್ನಲ್ಲಿ ನಿಜವಾಗ್ಲೂ ಹೇಳ್ತೀನಿ ಚೇಂಜಸ್ ಕಾಣಿಸ್ತಾ ಇದೆ. ನಂಗೆ ಓಪನ್ ಪೋರ್ಸ್ ಜಾಸ್ತಿ ಇತ್ತು, ಅದನ್ನೆಲ್ಲ ಕ್ಲೋಸ್ ಆಗ್ತಿದೆ, ಸ್ವಲ್ಪ ಸ್ಕಿನ್ ಗ್ಲೋ ಬರ್ತಾ ಇದೆ, ಟೈಟ್ ಆಗ್ತಾ ಇದೆ. ಆ್ಯಂಡ್ ತುಂಬಾ ನನಗೆ ಡ್ರೈ ಸ್ಕಿನ್ ಥರ ಇತ್ತು, ಅದನ್ನ ಸ್ವಲ್ಪ ಡ್ರೈ ಸ್ಕಿನ್ ಎಲ್ಲ ಹೋಗ್ತಾ ಇದೆ. ನಂಗೆ ನಿಜವಾಗ್ಲೂ ಹೇಳ್ತೀನಿ 100% ನನಗೆಲ್ಲ ರಿಸಲ್ಟ್ ಕೊಡ್ತಾ ಇದೆ. ಸೊ ಆಬ್ವಿಯಸ್ಲಿ ಅಲ್ವಾ, ಈ ಎಲ್ಲ 3 ಇಂಗ್ರೀಡಿಯೆಂಟ್ಸ್ ಹಾಗೇ ವರ್ಕ್ ಆಗೋದು. ಸೊ ಪ್ರತಿಯೊಂದರಲ್ಲೂ ಒಂದೊಂದು ಅದರಲ್ಲಿರುವಂಥ ಸೂಪರ್ ಆಗಿರೋ ಗುಣಗಳೇ ಇದೆ. ಸೊ ಎಲ್ಲಾದ್ರೂ 3ರಲ್ಲೂ ಅಷ್ಟೇ, ಲೈಕ್ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರುತ್ತೆ, ಆ್ಯಂಡ್ ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಗ್ಲೋ ಬರುತ್ತೆ ಆ್ಯಂಡ್ ಕರ್ಡಲ್ಲಿ, ಮತ್ತು ನಮ್ಮ ಡ್ರೈ ಸ್ಕಿನ್ ಎಲ್ಲ ಹೋಗುತ್ತೆ. ಸೊ ಎಲ್ಲ ಥರದ ಬೆನಿಫಿಟ್ಸು ಇರುತ್ತೆ. ಸೊ ನಾವು ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಇಟ್ಕೋಬೋದು. ಸೊ ವೀಕ್ಲಿ ಒನ್ಸ್ ಇದನ್ನು ಮಾಡಿ. ಸೊ ಕಂಟಿನ್ಯೂಸ್ ಆಗಿ ನೀವು ಏನೇ ಮಾಡೋಂಗಿದ್ರು ಸೊ ಕಂಟಿನ್ಯೂಸ್ ಆಗಿ ಒಂದು 3 ಮಂತ್ಸ್ ಮಾಡಬೇಕಾಗತ್ತೆ, 45 ಡೇಸ್ ಮಾಡಲೇಬೇಕಾಗತ್ತೆ, ನಾಟ್ 45 ಡೇಸ್, ಸೊ 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಮಾಡಿ, ವೀಕ್ಲಿ ಒನ್ಸ್ ಮಾಡಿ. ಸೊ 100% ನಿಮಗೆ ರಿಸಲ್ಟ್ ಗೊತ್ತೇ ಆಗುತ್ತೆ. ಸೊ ನಾವು ಒನ್ ವೀಕ್ ಮಾಡ್ತೀವಿ, ಒಂದು ವಾರದಲ್ಲಿ 1 ದಿನ ಮಾಡ್ತೀವಿ, 2 ದಿನ ಮಾಡ್ತೀವಿ, ಸ್ಕಿಪ್ ಮಾಡಿಬಿಡ್ತೀವಿ, ಏನು ವರ್ಕೌಟ್ ಆಗ್ತಿಲ್ಲ. ಸೊ ಆ ಥರದ್ದೆಲ್ಲ ವರ್ಕೌಟ್ ಆಗೋದಿಲ್ಲ. ಸೊ ಕಂಟಿನ್ಯೂಸ್ ಆಗಿ ನೀವು
4 Sundays ಯೂಸ್ ಮಾಡ್ಕೊಂಬನ್ನಿ, ಲೈಕ್ 3 months ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ. ಸೊ 100% ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನನಗೆ ಆ ರಿಸಲ್ಟ್ ಗೊತ್ತಾಗಿದೆ, ನಿಜವಾಗ್ಲೂ ಹೇಳ್ತೀನಿ, ಟ್ರಸ್ಟ್ ಮೀ. ರಾದರ್ ದ್ಯಾನ್ ನನಗೆ ಆಚೆ ಕಡೆ ಪ್ರಾಡಕ್ಟ್ಸ್ಗಿಂತ ನನಗೆ ನಾನು ಏನಾದರೂ ಕೆಮಿಕಲ್ ಪ್ರಾಡಕ್ಟ್ನ ಕಟ್ ಮಾಡಿ ಹೋಮ್ ಮೇಡ್ ಫೇಸ್ ಪ್ಯಾಕ್ನ ನಾನೇನು ಯೂಸ್ ಮಾಡ್ತಾ ಇದ್ದೀನಿ, ನಂಗೆ ಅದ್ರಲ್ಲಿ ತುಂಬಾ ನನಗೆ ಬೆನಿಫಿಟ್ ಕಾಣಿಸ್ತಿದೆ, ನನ್ನಲ್ಲೇ ಚೇಂಜಸ್ ನನಗೆ ಕಾಣಿಸ್ತಿದೆ. ಹೌದಲ್ಲ, ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ ನನಗೆ ಅನಿಸ್ತಿದೆ. ಸೊ ಅದಕ್ಕೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿರೋದು. ಏನು ಸೈಡ್ ಎಫೆಕ್ಟ್ಸ್ ಇರೋಲ್ಲ ನಿಮಗೇನು, ಲೈಕ್ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಅರಿಶಿನ ಪುಡಿ ಎಲ್ಲನೂ ನಿಮಗೆ ಇಚ್ಚಿಂಗ್ನೆಸ್ನ ರೆಡ್ಯೂಸ್ ಮಾಡುತ್ತೆ, ಆ್ಯಂಟಿ ಏಜಿಂಗ್ ಪ್ರಾಪರ್ಟಿಯಾಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ, ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡುತ್ತೆ. ಇನ್ನು ಕರ್ಡ್ ಬಂದು ನಿಮಗೆ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ, ಡ್ರೈನೆಸ್ ಹೋಗುತ್ತೆ. ಸೊ ಇದೆಲ್ಲ ತುಂಬಾ ಬೆನಿಫಿಟ್ಸ್ ಇದೆ, ನಿಜವಾಗ್ಲೂ ಹೇಳ್ತೀನಿ. ಕರ್ಡು ಮತ್ತು ಬೇಸನ್ ಎರಡು, ಕಡಲೆ ಹಿಟ್ಟು ಎರಡು ತುಂಬಾ ಬೆನಿಫಿಟ್ಸ್ ಇದೆ. ಸೊ ವೈ ಮನೇಲಿರುವಂಥದ್ದೇ ತುಂಬ ಕಾಸ್ಟ್ಲಿ ಇಲ್ಲ. ಸೊ ಒಂದ್ಸತಿ ಮನೇಲಿ ತೊಗೊಂಬಂದ್ಕೊಂಡ್ರೆ ಆಬ್ವಿಯಸ್ಲಿ ನಮಗೆ 1 to 3 months ಬಂದೇ ಬರುತ್ತೆ. ಆ್ಯಂಡ್ ಅಡುಗೆಗೂ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ನಮ್ಮ ಬ್ಯೂಟಿ ಕೇರು ನಾವು ಕಾಪಾಡ್ಕೋಬೋದು. ನಮ್ಮ ಬ್ಯೂಟಿ ನಮ್ಮ ಕೈಯಲ್ಲೇ ಇದೆ, ನಾನು ಯಾವಾಗಲೂ ಹೇಳ್ದಂಗೆ. ಸೊ ಈ ಟಿಪ್ನ ಫಾಲೋ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ 100%. ಸೊ ಅಷ್ಟೇ ನಾನು ಈ ವಿಡಿಯೋಲಿ ಹೇಳ್ಬೇಕು ಅಂತ ಬಯಸಿದ್ದು. ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ, ಇದು ತುಂಬ ಲೆಂತಿಯಾಗಿ ನಾನೆಲ್ಲ ಡ್ರ್ಯಾಗ್ ಮಾಡಲ್ಲ. ಸೊ ಇದನ್ನು ಯೂಸ್ ಮಾಡಿ ಹೇಗೆ ಬಂದಿದೆ, ನಿಮಗೆಲ್ಲ ವರ್ಕೌಟ್ ಆಯಿತಾ, ಹೇಗಿದೆ ನಿಮ್ಮ ಸ್ಕಿನ್ನು, ಮುಂಚೆ ಹೇಗಿತ್ತು ಇವಾಗ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಸೊ ಹಾಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ, ಲೈಕ್ ಬ್ಯೂಟಿ ಟಿಪ್ ಆಗಿರ್ಬೋದು, ಹೆಲ್ತ್ ಟಿಪ್ ಆಗಿರ್ಬೋದು, ಅಥವಾ ಏನಾದರೂ ಇನ್ಫಾರ್ಮೇಷನ್ ಟಿಪ್ ಆಗಿರ್ಬೋದು. ಸೊ ಈ ಟಿಪ್ನೆಲ್ಲ ನಾನು ಫ್ರೀಕ್ವೆಂಟ್ಲಿ ನನ್ನ ಚಾನಲಲ್ಲಿ ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ನೋಡಿ, ಟ್ರೈ ಮಾಡಿ, ನಥಿಂಗ್ ಹಾರ್ಮ್. ನಾನು ಯಾವುದೋ ಕೆಮಿಕಲ್ ಪ್ರಾಡಕ್ಟ್ ಆಗಿರಲಿ ಅಥವಾ ಸೈಡ್ ಎಫೆಕ್ಟ್ಸ್ ಆಗಿರಲಿ ಏನು ಹೇಳಲ್ಲ, ನ್ಯಾಚುರಲಾಗಿ ನಮ್ಮ ಕೈಯಲ್ಲಿ ಏನು ಅವೈಲಬಿಲಿಟಿ ಇರುತ್ತೋ, ಏನು ಸಿಗುತ್ತೋ ಅದನ್ನೇ ಹೇಳೋದು. ಸೊ ಟ್ರೈ ಮಾಡಿ ನೋಡಿ, ನಥಿಂಗ್ ಹಾರ್ಮ್ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಟಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನ್ ಆಫ್. ಬಾಯ್.